ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಇರ್ತವೆ, ಸಮಸ್ಯೆ ಇರ್ತವೆ, ನಿದ್ದೆ ಇಲ್ಲದ ರಾತ್ರಿಗಳಿರ್ತವೆ. ಕೆಲವರು ಹೇಳ್ಕೋತಾರೆ, ಕೆಲವರು ಹೇಳ್ಕೊಳ್ಳಲ್ಲ ಅಷ್ಟೇ. ಎಷ್ಟೋ ಜನಕ್ಕೆ ನಾನೇನು ಪಾಪ ಮಾಡಿದ್ದೆ, ನನಗೆ ಯಾಕೆ ಈ ರೀತಿ ಕಷ್ಟ ಅಂತ ಅನಿಸುತ್ತೆ. ಕೆಲವರಿಗೆ ನಿಮ್ಮ ಕಷ್ಟವನ್ನು ಹೇಳಿ ಅವರಿಂದ ಕರುಣೆಯನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅವರು ನಿಮ್ಮ ಕಷ್ಟವನ್ನು ಕೇಳಿ 2 ನಿಮಿಷ ಸಹಾನುಭೂತಿ ತೋರಿಸ್ತಾರೆ. ಆ ಸಹಾನುಭೂತಿ ನಿಮಗೆ ಬೇಕಾ? ಇನ್ನು ಕೆಲವರು ಹಿಂದೆ ಹೋಗಿ ಆಡ್ಕೊಳ್ತಾರೆ. ನಿಮ್ಮ ಸಮಸ್ಯೆಯನ್ನು ಮೆಡಿಕಲ್ ಪ್ರಾಬ್ಲಮ್ ಆಗಿದ್ದರೆ ಡಾಕ್ಟ್ರ್ ಹತ್ರ, ಲೀಗಲ್ ಪ್ರಾಬ್ಲಮ್ ಆಗಿದ್ದರೆ ಲಾಯರ್ ಹತ್ರ, ಹೀಗೆ ಯಾರು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೋ ಅಂಥವ್ರ ಹತ್ರ ಮಾತ್ರ ಹೇಳ್ಕೊಳ್ಳಿ. ಸುಮ್ಮನೆ ಸಿಕ್ಕವ್ರಿಗೆ ಕಂಡ್ಕಂಡವ್ರಿಗೆ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಅಂಥವ್ರ ಹತ್ರ ಚೀಪ್ ಆಗೋಗ್ಬಿಡ್ತೀರಾ. ಜೊತೆಗೆ ಎಲ್ಲರಿಗೂ ನಿಮ್ಮ ಪ್ರಾಬ್ಲಮ್ ಕೇಳುವಂಥ ಆಸಕ್ತಿ ಅನ್ನೋದಿರೋದಿಲ್ಲ. ಸಿಕ್ಕವ್ರಿಗೆ ಸಮಸ್ಯೆ ಹೇಳ್ಕೊಂಡ್ರೆ ನಿಮಗೆ ಯಾವ ರೀತಿ ಮೋಸ ಮಾಡ್ಬೋದು, ಹೇಗೆ ಅವರ ಸ್ವಾರ್ಥಕ್ಕೆ ಸಹಾಯ ಕೇಳ್ಬೋದು ಅಂತಾನೆ ನೋಡ್ತಿರ್ತಾರೆ ಹೊರತು ಪ್ರಪಂಚದಲ್ಲಿ ನಿಜಕ್ಕೂ ಸಹಾಯ ಮಾಡುವವರು ಬಹಳ ಬಹಳ ವಿರಳ. ಹ್ಯಾಟ್ಸ್ ಆಫ್ ಟು ದೋಸ್ ಹಾರ್ಟ್ಫುಲ್ ಪರ್ಸನ್ಸ್ ಆ್ಯಂಡ್ ಶೇಮ್ ಟು ದೋಸ್ ಮಿಸ್ಯೂಸಿಂಗ್ ಫ್ರಾಡ್ಸ್ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲ ಸಿಕ್ಕವ್ರಿಗೆ ಕಂಡವ್ರ ಹತ್ರ ಎಲ್ಲ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಯಾವತ್ತೂ ಕೂಡ ಹೇಳ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗಿಂತ 10ರಷ್ಟು 100ರಷ್ಟು ಸಮಸ್ಯೆ ಅವ್ರ ಜೀವನದಲ್ಲೇ ಇರುತ್ತೆ. ಅಂಥವ್ರು ಏನು ಮಾಡ್ತಾರೆ, ನಿಮ್ಮನ್ನ ಯಾವ ರೀತಿ ಮ್ಯಾನಿಪುಲೇಟ್ ಮಾಡೋಣ, ಇವ್ರಿಗೆ ಯಾವ ರೀತಿ ಮೋಸ ಮಾಡೋಣ, ಎಷ್ಟು ದುಡ್ಡನ್ನ ಕಿತ್ಕೊಳ್ಳೋಣ, ಯಾವ ರೀತಿ ಆಮೇಲೆ ಎಸ್ಕೇಪ್ ಆಗೋಣ, ಯಾವ ರೀತಿ ಬ್ಲಾಕ್ ಮಾಡಿಕೊಂಡು ಎಸ್ಕೇಪ್ ಆಗಿಬಿಡೋಣ ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ. ಅಂಥ ಫ್ರಾಡ್ಸ್ ಕಲ್ಪ್ರಿಟ್ಸ್ನ ಯಾವತ್ತೂ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ತುಂಬ ಜನಗಳು ಮುಖವಾಡದ ಬಾಳನ್ನೇ ಬಾಳ್ತಾ ಇರೋವಂಥದ್ದು. ಯಾರೂ ಏನು ಸತ್ಯವಾದ ಮುಖದಲ್ಲಿ ಬಾಳ್ತಾ ಇಲ್ಲ. ಎಷ್ಟೋ ಜನ ನಾನು ನೋಡಿರೋ ಪ್ರಕಾರ ತುಂಬ ಜನ ಮುಖವಾಡದ ಬದುಕುಗಳನ್ನು, ಬಣ್ಣದ ಬದುಕುಗಳನ್ನು ಬದುಕ್ತಾ ಇದ್ದಾರೆ. ನಿಜವಾಗ್ಲೂ ತಟ್ಟೆಯಲ್ಲಿ ಅನ್ನ ತಿನ್ನಬೇಕಾದ್ರೆ ಯಾರ ಹತ್ರನೂ ನಾನು ಕಸ್ತಿಲ್ಲ ಆ ಅನ್ನವನ್ನು ಅನ್ನೋ ಒಂದು ಖಾತರಿ ಅನ್ನೋದಿರಬೇಕು. ದಿಂಬಿಗೆ ತಲೆ ಒರಗಿಸಿ ಮಲಗಬೇಕಾದ್ರೆ ಯಾರಿಗೂ ನಾನು ಜೀವನದಲ್ಲಿ ಅನ್ಯಾಯ ಮಾಡಿಲ್ಲಪ್ಪ ಅನ್ನೋ ಒಂದು ನೆಮ್ಮದಿ ಅನ್ನೋದು ಬೇಕು. ಅಂಥ ಮನುಷ್ಯರು, ಆತ್ಮಸಾಕ್ಷಿ ಇರುವಂಥ ಮನುಷ್ಯರಿಗೆ ಮಾತ್ರ ಆ ರೀತಿ ಅನಿಸುತ್ತೆ. ಕೆಲವರಿಗೆ ಆತ್ಮಸಾಕ್ಷಿ ಅನ್ನೋದೇ ಇರೋದಿಲ್ಲ. ಎಷ್ಟಾದರೂ ಸಹಾಯವನ್ನು ಪಡ್ಕೊಂಡು ಸ್ವಲ್ಪವೂ ಕೂಡ ನಿಯತ್ ಅನ್ನೋದು ಕೂಡ ಇರೋದಿಲ್ಲ, ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದು ಇರೋದಿಲ್ಲ ಅಂಥವ್ರ ಹತ್ರ. ಅಯ್ಯೋ ಇವ್ರು ಸಹಾಯ ಮಾಡಿದಾರಪ್ಪ ನಮಗೆ, ಇವರಿಗೆ ನಾವು ಮೋಸ ಮಾಡಬಾರ್ದು, ನಾವು ಅವ್ರ ಹತ್ರ ಸಹಾಯ ಪಡ್ಕೊಂಡಿದ್ದೀವಿ ಅಂದಮೇಲೆ ನಾವು ಕೂಡ ಅವರ ಕಷ್ಟ ಕಾಲದಲ್ಲಿ ಸಹಾಯ ಮಾಡಬೇಕು ಅನ್ನೋವಂಥ ವ್ಯಕ್ತಿಗಳು ಬಹಳ ಬಹಳ ವಿರಳ. ಅದು ಬಿಟ್ಟು ಇವ್ರ ಹತ್ರ ಸಹಾಯ ಪಡ್ಕೊಂಡಿದ್ದಾಯಿತು, ಇನ್ನು ಯಾವ ರೀತಿ ಇವರಿಂದ ಕಳಿಸ್ಕೊಳ್ಬೇಕು, ಯಾವ ರೀತಿ ಇವರಿಗೆ ದ್ರೋಹ ಬಗೆಯಬಹುದು, ಯಾವ ರೀತಿ ಇವ್ರಿಗೆ ಮೋಸ ಮಾಡ್ಬೋದು ಅಂತಲೇ ಕಿರಾತಕರುಗಳು ಪ್ರಪಂಚದಲ್ಲಿ ಕಾಯ್ತಾ ಇರ್ತಾರೆ. ಹಾಗಾಗಿ ಅಂಥ ಕಿರಾತಕರುಗಳ ಹತ್ರ